ನನ್ನ ಹೆಸರು ಉಷಾರಾಣಿ. ಉಷಾರಾಣಿ. ನಮ್ಮಪ್ಪನ ಹೆಸರು ಹುಚ್ಚಪ್ಪ. ಬಳ್ಳಾರಿ. ಬಳ್ಳಾರಿ. ನಮ್ಮಮ್ಮಂದು ತವ್ರ ಮನೆ ಕಾನಾವಸಳ್ಳಿ ಕೂಡ್ಲಿಗೆ ಹತ್ರ. ನಮ್ಮಪ್ಪ ಮತ್ತೆ ಸೊಂಡ್ರಿಗೆ ಬಂದಳು ನಮ್ಮಮ್ಮ. ಅಲ್ಲಿದ್ದ ಕಾನಾವಸಳ್ಳಿಲಿದ್ದ. ಏನೋ ಒಂದು ಆಗೈತೆ. ನಮ್ಮಮ್ಮ ನಾನು ಬಯಲಾಟಕ್ಕೆ ಬಂದಿದ್ದಾಗ 15 ವರ್ಷ. 15 ನಾವು ಹುಡುಗಿದ್ದಾಗ ಪೀರ್ಲಬ್ಬು ಮುಂದೆ ಡ್ಯಾನ್ಸ್ ಮಾಡ್ತಿದ್ದೆ. ಪೀರ್ಲಬ್ಬು ಮಾಡ್ತಿದ್ರಲ್ಲ, ಪೀರ್ಲಬ್ಬ ಆಯ್ತತ್ತಲ್ಲ, ಅದರಾಗ ಡ್ಯಾನ್ಸ್ ಮಾಡ್ತಿದ್ದೆ. ಹಬ್ಬ ಅದು ಪೀರ್ಲಬ್ಬದ ಮುಂದೆ, ಸವಾರಿ ಮುಂದೆ. ನಮ್ಮಪ್ಪ ನನ್ನ ಮಗಳು ಕಲಾವಿದ ಆಗ್ತಿದ್ದಂಗೆ ಅದಾಳ ಅಂಥೇಳಿ ನಮ್ಮಪ್ಪ ಹಂಗೆ ಡ್ಯಾನ್ಸು ಮಾಡ್ಕೊಂತ ಸಣ್ಣಕ್ಕಿದ್ದಲ್ಲ ಅದೇ ಡ್ಯಾನ್ಸ್ ಮಾಡ್ತಿದ್ದೆ. ಪೀರ್ಲಬ್ಬ ಮುಂದೆ ಡ್ಯಾನ್ಸ್ ಮಾಡ್ತಿದ್ದೆ. 9ನೇ ಕಣ್ಣಿಗೆ ಡ್ಯಾನ್ಸ್ ಆಗ್ತಿತ್ತು. ಮತ್ತು ಅಲ್ಲಿಂದ ಟಾಲಿಗಳು ಹೊಂಡುತ್ತಿದ್ವು ಅವಾಗ ಪೀರ್ಲಬ್ಬದಾಗ, ಬಳ್ಳಾರ್ಯಾಗ. ಆ ಟಾಲ್ಯಾಗ ಡ್ಯಾನ್ಸ್ ಮಾಡ್ತಿದ್ದೆ. ಮತ್ತು ಹಂಗೆ ಬಂದು ಗಾಯತ್ರಮ್ಮ, ಸುಜಾತಮ್ಮ, ಮತ್ತು ದೊಡ್ಡ ಚೌಡಮ್ಮ ಮೊದಲಿದ್ಲು ಅವಾಗ. ದೊಡ್ಡ ಚೌಡಮ್ಮ ಬಯಲಾಟ ಕಲಾವಿದೆ. ಅಮ್ಮ ದೊಡ್ಡ ಕಲಾವಿದೆ. ಪೆಟ್ಟಿಗೆ ಬಾರಿಸಿದ್ಲು ಅಮ್ಮ. ಆ ಅಮ್ಮ ಈ ಅಮ್ಮ 3 ಬಯಲಾಟ ಮಾಡ್ತಿದ್ರು. ನಮ್ಮಪ್ಪ ಗೋಡೆ ಕೆಲಸ ಮಾಡ್ತಿದ್ರು. ಹುಚ್ಚಪ್ಪ ಅವರು ಗೋಡೆ ಕೆಲಸ ಅವ್ರು ಬಂದು ನಮ್ಮ ಬಳ್ಳಾರ್ಯಾಗ ನಮ್ಮ ಮನೆ ತಾಗ ಬಾಡಿಗಿದ್ರು ಗಾಯತ್ರಮ್ಮ. ಆವಾಗ ನಮ್ಮಪ್ಪ ಗೋಡೆ ಕೆಲಸ ಮಾಡ್ತಿದ್ದ. ನಾವು ಕೂಡ ಗೋಡೆ ಕೆಲಸ ಮಾಡ್ಕೊಂತ ಜೀವನ ಮಾಡ್ತಿದ್ದೀವಿ. ಹಂಗೆ ಬಂದು ಗಾಯತ್ರಮ್ಮ ಅಭ್ಯಾಸ ಆದಳು ನಮ್ಮಪ್ಪಗೆ. ನಮ್ಮಪ್ಪ ಅಭ್ಯಾಸ ಆದ ಅವರಿಗೆ. ಅವರಿಂದ ಚೀಲ ಹೊತ್ಕೊಂಡು ಹೋಗ್ತಿದ್ರು. ನಾನು ಸ್ವಲ್ಪ ಹಂಗೆ 12 ವರ್ಷದಾಗ ಆದೆ. ಅವರಿಂದ ಅಮ್ಮನಿಂದ ಚೀಲ ಹೊತ್ಕೊಂಡು ಹೋಗ್ತಿದ್ದೆ ಬಯಲಾಟಗಳಿಗೆ. ಹಂಗೆ ಬಯಲಾಟಗೂ ಅಮ್ಮಿಂದ ಹೋಗ್ತಿದ್ದೆ. ಅಮ್ಮ ಗಾಯತ್ರಮ್ಮ ದೊಡ್ಡ ಕಲಾವಿದೆಯಲ್ಲ, ಬಯಲಾಟ ಆಡ್ತಿದ್ದೆ ಅಮ್ಮ. ಈ ಅಮ್ಮ ಗೀತಮ್ಮನ ತಾಯಿ ಅಮ್ಮ. ಆವಾಗ ಅಮ್ಮನಿಂದ ನಮ್ಮಪ್ಪ ಚೀಲ ಹೊತ್ಕೊಂಡು ನಾನು ಕೂಡ ಅಮ್ಮನಿಂದ ಹೋಗ್ತಿದ್ದೆ. ಸಣ್ಣಕ್ಕೆ ಅವಾಗ 12 ವರ್ಷದಾಕಿ. ಅಲ್ಲಿ ಡ್ಯಾನ್ಸಿಗೆ ಬಿಡ್ತಿದ್ರು ಸ್ಟೇಜ್ನಾಗ. 20 ರೂಪಾಯಿ 30 ರೂಪಾಯಿ. ಯಾರು ಭಟ್ಗಳು ಲಂಗ ಹೊಲಿಸ್ತಾರೋ ಹಂಗೆ ಹೊಲಿಸ್ತಿದ್ರು. ಹಂಗೆ ಆಗ್ತಿತ್ತು. ನನಗೆ ಓ ಅಂಬ ಅಕ್ಷರ ಇಲ್ಲ. ಅಸಲು ಓದಂಬದೇ ಇಲ್ಲ. ಇವಾಗಲೂ ಬರಲ್ಲ. ನನ್ನ ಹೆಸರು ಬರೋಕ್ಕೆ ಬರೋಲ್ಲ. ಹಂಗೆ ಮಾಡ್ಕೊಂತ ಡ್ಯಾನ್ಸ್ ಮಾಡ್ಕೊಂತ ಇದ್ದೆ. ಹಂಗೆ ನಮ್ಮಪ್ಪ ನನ್ನ ಮಗಳಿಗೊಂದಿಷ್ಟು ಯಾವನ ಸಣ್ಣ ಪಾತ್ರಗಳು ಕೊಡು ಅಂದರೆ ನನಗೆ ಕರೆಸಿ ಸಂತೈಸಿರಂಬ ಅಕ್ಷರನೇ ಬರವಲ್ದು. ಹಿಂದಿ ಮಾತು. ನಮ್ಮಮ್ಮ ಮುಸ್ಲಿಮ್ಸು, ನಮ್ಮಪ್ಪ ಕುರುಬರಾಯಪ್ಪ. ನಮ್ಮದು ಕಲಬರಗಿ ಕುಲ. ಕಲಬರಗಿ ಕುಲ ನಮ್ಮದು. ಹಂಗೆ ಕರೆಸಿ ಸಂತೈಸಿರಂಬದನ್ನು ಅಸಲು ಅಕ್ಷರನೇ ಬರವಲ್ದು. ಹಂಗೆ ಮಾಡಿ ಡ್ಯಾನ್ಸ್ಗಳು ಮಾಡಿ ಹಂಗೆ ಇದು ಕೊಳಗಲ್ಲು ಐತಲ್ರಿ, ಕೊಳಗಲ್ಲು. ಆ ಕೊಳಗಲ್ಲಿಗೆ ಈರೇಸ್ವಾಮಿಯರು ಗಾಂಧಾರಿ ಪಾರ್ಟಿಗೆ ಕರ್ಕೊಂಡು ಹೋದರು ದುಶ್ಯಾಸನ ಕಥೆಯಾಗ. ಅಲ್ಲಿ ಹೋಗಿ ಆ ಈರೇಸ್ವಾಮಿಯರೇ ನಮಗೆ ಗುರುವಿನವರು. ಅವರೇ ಗಾಂಧಾರಿ ಪಾತ್ರ, ಈ ಪದ್ಮಗಂಧಿ ಪಾತ್ರ ಕೊಟ್ಟರು. ಅವರೇ ಕಲಿಸಿದ್ರು. ಅವರೇ ಎಲ್ಲ ಕಲಿಸಿಕಂತ ಬಂದರು. ಹಂಗೆ ಮಾತುಗಳು ಸಹಿತ ಅವರೇ ಕಲಿಸಿದರು. ಪದಗಳು ಅವರೇ ಕಲಿಸಿದರು. ನಾನು ದೊಡ್ಡಗೆ ಆಗತ್ತಕ ನಾನು ಕೂಸಿನ ತಾಯಿ ಹಾಕತಕ್ಕನ ಅವರೇ ಕಲಿಸ್ಕೊಂತ ಬಂದರು. ಬಯಲಾಟ ಇದು ದುಶ್ಯಾಸನ ಕಥೆನೇ. ಗಾಂಧಾರಿ ಪದ್ಮಗಂಧಿ. ಗಾಂಧಾರಿದು ಪದ್ಮಗಂಧಿದು 2 ಪಾತ್ರ ನಾನೇ ಮಾಡಿದ್ದೆ. ಅದೇ ಫಸ್ಟ್ ಬಯಲಾಟ. ಈ ಡ್ಯಾನ್ಸ್ ಪಾತ್ರಗಳು ಸಣ್ಣ ಡ್ಯಾನ್ಸ್ ಮಾಡ್ತಿದ್ದೆ ಅಲ್ಲೆಲ್ಲಿ ವೇಸ್ಗಳು ಮುಂದೆ. 2ನೇ ಬಯಲಾಟ ಅಭಿಮಾನ ಕಾಳ. ಯಾವುದು ಇಷ್ಟವಾದಂದರೆ ಇದೆ ಡ್ಯಾನ್ಸಿನ ಪಾತ್ರನೇ ಜಾಸ್ತಿ. ಇಷ್ಟವಾದ ಪಾತ್ರ ಅಂದರೆ ಹಂಗೆ ಊರ್ವಶಿ, ತಿಲೋತ್ತಮೆ, ಪರಿಮಳ ದರ್ಬಾರು ಅವೆಲ್ಲ ಪಾತ್ರ. ಬರೀ ಡ್ಯಾನ್ಸ್ ಪಾತ್ರನೇ. ಇವ್ಯಾವ ದೊಡ್ಡ ಪಾತ್ರನೇ ಇಲ್ಲ ಅಸಲು. ಅವಲ್ಲಿಂದ ಮಾಡ್ಕೊಂತ ನಮ್ಮ ಗುರುವಿನವರು ಕಲಿಸ್ತಿದ್ರು. ಇವಾಗ ಸುಮಾರು ಒಂದು 3,000-4,000 ಆಗಿರ್ಬೋದು. ಸಣ್ಣಕ್ಕಿದೆ. ಪುಸ್ತಕಗಳಿದಾವ. ಇದಾವೆ ಪುಸ್ತಕಗಳಿದಾವೆ. ಡಾಕ್ಯುಮೆಂಟ್ರಿ ಮಾಡ್ಯಾರ. ಆಮೇಲೆ ಇವರು ಒಂದು ಕಲಾ ಪ್ರಕಾರವನ್ನು ಪರಿಗಣಿಸಿ ಅಂದಿನ